ಸ್ನೇಹಿತರೆ, ನೀವೆಲ್ಲರೂ ನೋಡ್ತಾ ಇರ್ತೀರಾ ನೋಡಿ. ಒಂದೊಂದು ಸಲ ಈ ಕೋಡಿ ಮಠದ ಶ್ರೀಗಳು ಭವಿಷ್ಯ ನುಡಿಬೇಕು ಅಂದರೆ ಏನು, ರಾಜಕೀಯದಲ್ಲಿ ಯಾರಾದರೂ ಸಿ ಎಮ್ ಆಗ್ತಾರೆ, ಯಾರ್ಯಾರು ಆಗ್ತಾರೆ ಸಿ ಎಮ್ ಅಂತ ಮಾತ್ರ ಅಲ್ಲ, ಪಿ ಎಮ್ ಯಾರಾಗ್ತಾರೆ, ಈ ಸಲ ಈ ಕ್ಷೇತ್ರಕ್ಕೆ ಎಂ ಪಿ ಯಾರಾಗ್ತಾರೆ, ಎಮ್ ಎಲ್ ಎ ಯಾರಾಗ್ತಾರೆ ಅಂತಂದಂಥದ್ದನ್ನ ಈ ಕೋಡಿ ಮಠದ ಶ್ರೀಗಳು ಭವಿಷ್ಯವನ್ನು ನುಡಿತಾ ಇರ್ತಾರೆ ಆಗಾಗ. ಈ ಭವಿಷ್ಯದ ನಿಜವಾಗ್ಲೂ ನಿಜನಾ? ಯಾಕೆಂದರೆ ನಮ್ಮ ಜನ ನೋಡಿ ಆಧ್ಯಾತ್ಮಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ, ಭವಿಷ್ಯಕ್ಕೆ ಜಾಸ್ತಿ. ನೋಡಿ, ಹಸ್ತಕ್ಕೆ ಹಿಡ್ಕೊಂಡು ಭವಿಷ್ಯ ನೋಡ್ತಕ್ಕಂಥದ್ದು, ಹಸ್ತರೇಖೆಯಿಂದ ನಿಮ್ಮ ಜನ್ಮ ಹೀಗಿದೆ, ನಿಮ್ಮ ಹುಟ್ಟುಗುಣ ಹೀಗಿದೆ, ನೀವು ಮುಂದೆ ಹೀಗಾಗ್ತೀರಾ ಅಂತ ಭವಿಷ್ಯ ನುಡಿಯೋದು, ಇದೆಲ್ಲ ನಮ್ಮ ಹಿಂದಿನ ಕಾಲದ ಪೂರ್ವಜರೇನಿದೆ ಅದನ್ನೆಲ್ಲ ನಾವು ನೋಡ್ತಾ ಬಂದುಬಿಟ್ಟಿದ್ವಿ. ಆದರೂ ನೋಡಿ ಸ್ನೇಹಿತರೆ, ಈಗ ಇನ್ನೊಂದು ಹೇಳ್ಬೇಕಂತಂದರೆ, ಈಗ ಮುಂದೆ ಪ್ರಧಾನಿ ಯಾರಾಗ್ತಾರೆ, ಮುಂದೆ ಮುಖ್ಯಮಂತ್ರಿ ಯಾರಾಗ್ತಾರೆ, ಈ ಥರ ಎಲ್ಲ ನೀವು ನೋಡಿರ್ತೀರ. ಇದನ್ನೆಲ್ಲ ನಾವು ನಿಜಕ್ಕೂ ಇವ್ರು ಹೇಳೋದೆಲ್ಲ ಸತ್ಯನಾ? ಈ ಕೋಡಿ ಮಠದ ಶ್ರೀಗಳು ಅಂತ ಬಂದ ತಕ್ಷಣ ನಿಜವಾಗ್ಲೂ ಇವ್ರಿಗೇನು ಅಷ್ಟೊಂದು ಕೆಪಾಸಿಟಿ ಇದೆಯಾ? ದೇವರು ಅಂತ ಕೆಪಾಸಿಟಿ, ದೇವರು ಅಂತ ಬಂದಮೇಲೆ ದೇವ್ರು ಹೇಳೋದೆಲ್ಲ ಇವ್ರಿಗೆ ಗೊತ್ತಾ? ದೇವ್ರ ಥರನೇ ಇರ್ತಾರೆ ಇವರು. ಯಾಕೆಂತಂದರೆ ನೋಡಿ ಸ್ನೇಹಿತರೆ, ಏನಂತಂದರೆ ಇಲ್ಲಿ ದೇವರು ಅಂತ ಬಂದಾಗ ದೇವರೇ ಅಷ್ಟೇ. ಆದರೆ ಇವರು ಒಬ್ಬ ಮನುಷ್ಯರು, ಇವ್ರು ಮನುಷ್ಯನ ಮೇಲೆ ಆಗಾದರೆ ದೇವ್ರು ಮನುಷ್ಯನ ಮೈ ಮೇಲೆ ಏನಾದರೂ ದೇವ್ರು ಬರುತ್ತಲ್ಲ, ಆ ಥರ ಏನಾದರೂ ಇದೆಯಾ? ಇಲ್ಲ ತಾನೇ. ಮನುಷ್ಯನ ಮೈ ಮೇಲೆ ದೇವ್ರು ಬರೋ ಥರ ಎಲ್ಲ ಏನಿಲ್ಲ. ಆದರೂ ಕೂಡ ಇವರು ದೇವರು ಕೂಡ ಅಲ್ಲ. ನೋಡಿ, ಭವಿಷ್ಯ ನುಡಿತಾರೆ. ಎಲ್ಲದಕ್ಕಿಂತ ಒಂದು ಅಂತಂದರೆ ಭವಿಷ್ಯ ನುಡ್ದು ಏನೋ ಒಂದು ಇವ್ರು ನುಡ್ದಿದ್ದ ಭವಿಷ್ಯ ಪಕ್ಕ ಸತ್ಯ ನಿಜ ಹೇಳ್ತಾರೆ ಇವರು ಅಂತ ಆಗೋಗುತ್ತೆ ಅನ್ನೋದಾದರೆ ನಿಜವಾಗ್ಲೂ ಪಕ್ಕ ಒಂದೊಂದು ಸಲ ಅಲ್ಲ, ತುಂಬ ಸಲ ಫೇಲ್ ಆಗಿದ್ದಾರೆ ಹೇಳ್ಬೇಕಂತಂದರೆ. ನಿಜವಾಗ್ಲೂ ಇವ್ರ ಭವಿಷ್ಯ ನಿಜ. ನಾನು ನೋಡಿ ಒಂದೊಂದು ಸಲ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವ್ರು ಏನಿದ್ದಾರೆ, ಅವರು ಕೂಡ ಏನೋ JDSಗೆ ಸಿ ಎಮ್ ಆಗ್ತಾರೆ. JDS ಅಧಿಕಾರ ಬಂದರೆ ಸಿ ಎಮ್ ಆಗಿಬಿಡ್ತಾರೆ, ಮುಖ್ಯಮಂತ್ರಿ ಆಗಿಬಿಡ್ತಾರೆ. ನೋಡಿ ಏನಂತಂದರೆ, ಅಕಸ್ಮಾತ್ ಕುಮಾರಸ್ವಾಮಿ ಸಿ ಎಮ್ ಆಗ್ತಾರೆ ಈ ಸಲ, ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಇದೆಲ್ಲ ಆಗೋ ಸೀನಾ? ನಿಜವಾಗ್ಲೂ ಇದೆಲ್ಲ ಆಗುವಂಥದ್ದೇ ಅಲ್ಲ. ನೋಡಿ, ಕೋಡಿ ಮಠದ ಶ್ರೀಗಳಂತಲ್ಲ, ಎಷ್ಟೋ ಜನ ಸ್ವಾಮಿಗಳ ಹತ್ರ ಹೋಗಿ ಆಶೀರ್ವಾದ ಕೂಡ ತೊಗೊಂಬರ್ತಾರೆ. ಕ್ಷೇತ್ರಗಳು ಇರ್ತಾವಲ್ಲ, ಪುಣ್ಯಕ್ಷೇತ್ರಗಳು ಇದ್ದಾವೆ, ತುಂಬ ಒಂದು ಕ್ಷೇತ್ರಗಳಿದ್ದಾವೆಲ್ಲ, ನೀವು ಕೂಡ ನೋಡಿರ್ತೀರ. ನೋಡಿ, ನಾಗಮಂಗಲದ ಹತ್ರ ಇರೋ ಒಂದು ಕೋಟೆಪೆಟ್ಟ ಆಗ್ಬೋದು, ಬೇರೆ ಒಂದು ಸ್ವಾಮೀಜಿಗಳು ಒಂದು ಮಂತ್ರಾಲಯ ಆಗ್ಬೋದು, ಕೆಲವೊಂದು ನೋಡಿ. ಇನ್ನೊಂದೇನಂತಂದರೆ, ನೀವು ನೋಡಿರ್ತಕ್ಕಂಥ ಸಿಗಂದೂರು ಚೌಡೇಶ್ವರಿ ಆಗೋದು, ಕೆಲವು ಎಲ್ಲ ತುಂಬ ದೇವಸ್ಥಾನಗಳೆಲ್ಲ ಎಂಥ ಫೇಮಸ್ ಅಂತಂದರೆ, ಅಂಥ ಫೇಮಸ್ ದೇವಸ್ಥಾನಗಳು ಸ್ವಾಮೀಜಿ ಹತ್ರ ಹೋಗಿ ಏನೋ ಒಂದು ಮಂತ್ರ ಮಾಡಿಸ್ಕೊಂಡು, ಏನೋ ಒಂದು ನಾನೇ ಈ ಕಡೆ ಈ ಥರ ಈ ಸಲ ನಾನೇ ಸಿ ಎಮ್ ಆಗಬೇಕು, ಈ ಸಲ ನಾನೇ ಮಂತ್ರಿ ಪಟ್ಟವನ್ನು ಜಯಿಸಬೇಕು ಅಂತ ಕೂಡ ನೀವೆಲ್ಲ ನೋಡಿರ್ತೀರ. ಇವರೆಲ್ಲ ರಾಜಕೀಯದಲ್ಲೂ ಕೂಡ, ಸಿನಿಮಾದಿಂದ ರಾಜಕೀಯ ಕೂಡ ಬಂದವರು ನೋಡಿ. ಅಂಬರೀಷ್ ಆಗ್ಬೋದು, ಜಗ್ಗೇಶ್ ಆಗ್ಬೋದು, ಉಮಾಶ್ರೀ ಆಗ್ಬೋದು, ರಮ್ಯಾ ಆಗ್ಬೋದು, ಎಲ್ಲರೂ ಕೂಡ ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಬಂದವರು. ನಿಜ ಹೇಳಬೇಕು ಅಂತಂದರೆ ಸ್ನೇಹಿತರೆ, ನೋಡಿ, ಸಿನಿಮಾದಲ್ಲೂ ಕೂಡ ಒಂದು ಪಾರ್ಟ್ ಜೊತೆಗೆ ರಾಜಕೀಯ ಕೂಡ ಮಾಡಬೇಕು ಅಂತ ಬಂದಂಥವ್ರು ಇವರಂತೆಲ್ಲ ತುಂಬ ಜನ ಇದ್ದಾರೆ. ನೋಡಿ, ಉಪೇಂದ್ರ ಸರ್ಗೆ ಹೋಲಿಸಿದ್ರೆ ಅವರು ಕೂಡ ಪ್ರಜಾಕೀಯದಲ್ಲಿ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಬಂದಿದ್ದು. ಆದರೆ ಇವರು ಕೂಡ ಏನೋ ಒಂದು ಕೆಲವೊಂದು ಜಗ್ಗೇಶ್ ಅವ್ರು ನೋಡಿ, ಅವರು ಒಂದು ಏನೋ ಮಂತ್ರಾಲಯದಲ್ಲಿ ಜಾಸ್ತಿ ನನಗೆ ನೋಡಿ ರಾಘವೇಂದ್ರ ಸ್ವಾಮಿ ಮೇಲೆ ನನಗೆ ನಂಬಿಕೆ ಇದೆ ಅಂತೆಲ್ಲ ಅವ್ರವ್ರು ಏನೋ ಒಂದು ನಂಬಿಕೆ ಇರುತ್ತೆ. ಅದು ರಾಘವೇಂದ್ರ ಸ್ವಾಮಿಯವರು ನಾನು ಈ ಸಲ ಗೆಲ್ಲಿಸ್ಬಿಡ್ತಾರೆ, ನಾನು ಈ ಸಲ ಗೆಲ್ತೀನಿ ಅಂತೆಲ್ಲ ತುಂಬ ಆಟ ತೊಟ್ಟು ನಿಂತಿರ್ತಾರೆ ಅಷ್ಟೇ ಅವರು ಜೀವನದಲ್ಲಿ. ಆ ಆಟ ಅನ್ನೋದನ್ನ ನಾವು ಈ ಬೇರೆ ಇನ್ನೇನೋ ಮಾಡ್ಕೋತೀವಿ ನಿಜವಾಗ್ಲು. ಮತ್ತು ನೋಡಿ, ಜೀವನದಲ್ಲಿ ನಾವು ಗೆಲ್ಲಬೇಕು ಅಂತಂದರೆ ನಮ್ಮದೇ ಒಂದು ಉದ್ದೇಶ ಗುರಿ ಇದ್ದರೆ ನಾವು ಗೆಲ್ತೀವಿ. ಮತ್ತು ನಾವು ಅದಕ್ಕೆ ಸಮಯ ಕೊಡಬೇಕಷ್ಟೇ. ಟೈಮ್ ಕೊಟ್ಟರೆ ನಾವು ಗೆಲ್ತೀವಿ. ಯಾವತ್ತು ಸಮಯವನ್ನು ಕೊಡಲ್ವೋ, ಅಂದರೆ ಟೈಮನ್ನು ಕೊಡಲ್ವೋ, ಆವತ್ತು ನಾವು ಗೆಲ್ಲಲ್ಲ ಅಂತ. ಸ್ನೇಹಿತರೆ ನೋಡಿ, ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನೋಡಿ, ನೀವೆಲ್ಲರೂ ನೋಡ್ತಾ ಇರ್ಬೋದು, ಇಲ್ಲಿರೋ ರಾಜಕೀಯ ವ್ಯಕ್ತಿಗಳು ಉಪೇಂದ್ರ ಆಗ್ಬೋದು ಕೂಡ, ಅವರು ಕೂಡ ಈಗ ಪ್ರಜಾಕೀಯ ಅನ್ನೋ ಒಂದು ಪಕ್ಷವನ್ನು ಕಟ್ಟಿದ್ದಾರೆ ನೋಡಿ. ಉತ್ತಮ ಪ್ರಜಾಕೀಯ ಪಕ್ಷನೇ, ಪ್ರಜೆಗಳೇ ಬರಲಿ ಅಂತ ಕೂಡ ಪ್ರಜೆಗಳಿಗೆ ಕೊಟ್ಬಿಟ್ಟಿದ್ದಾರೆ ಅವರು.